ನಾನು ಡಾಕ್ಟರ್ ರಾಜೇಶ್, ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಸೈಕ್ಯಾಟ್ರಿ, ಯೆನೆಪೋಯ ಮೆಡಿಕಲ್ ಕಾಲೇಜ್, ಮ್ಯಾಂಗಳೂರು. ನಮಸ್ತೆ. ನಾನು ಇವತ್ತು ಸ್ಕಿಜೋಫ್ರೀನಿಯಾ ಎನ್ನುವ ಕಾಯಿಲೆಯ ಬಗ್ಗೆ ನಿಮಗೆಲ್ಲ ಮಾಹಿತಿ ಕೊಡಲು ಇಲ್ಲಿ ಬಂದಿದ್ದೇನೆ. ಸ್ಕಿಜೋಫ್ರೇನಿಯಾ ಅಂದರೆ ಏನು? ಸ್ಕಿಜೋಫ್ರೀನಿಯಾ ಒಂದು ಮಾನಸಿಕ ಆರೋಗ್ಯದ ಸಮಸ್ಯೆ. ಇದು ವ್ಯಕ್ತಿಯ ಆಲೋಚನೆ, ಭಾವನೆ, ನಡೆನುಡಿಗಳ ಮೇಲೆ ಪ್ರಭಾವ ಬೀರುತ್ತದೆ. ಈ ಕಾಯಿಲೆ ಒಂದು ಸಾಮಾನ್ಯ ಹುಚ್ಚು ಅಲ್ಲ. ಇದು ಮೆದುಳಿಗೆ ಬರುವಂತಹ ಒಂದು ರೀತಿಯ ಕಾಯಿಲೆ. ಇದು ಮೆದುಳಿನಲ್ಲಿ ಆಗುವ ರಾಸಾಯನಿಕ ಬದಲಾವಣೆಗಳಿಂದ ಬರುವಂತಹ ಒಂದು ಸಮಸ್ಯೆ. ಇದು ಬಂದಲ್ಲಿ ಏನು ಮಾಡಬೇಕು? ನೀವು ಹೋಗಿ ಮನೋರೋಗ ತಜ್ಞರಲ್ಲಿ ಟ್ರೀಟ್ಮೆಂಟ್ ತಗೊಳ್ಬೇಕಾಗಿ ವಿನಂತಿಸುತ್ತೇನೆ. ಈ ಕಾಯಿಲೆಯಲ್ಲಿ ಬರುವಂತಹ ಮುಖ್ಯ ಲಕ್ಷಣಗಳೆಂದರೆ ಅಸಂಬದ್ಧವಾದ ಮಾತು ಮತ್ತು ಆಲೋಚನೆಗಳು, ಹ್ಯಾಲುಸಿನೇಷನ್ಸ್ ಅಂದರೆ ವಾಸ್ತವವಲ್ಲದಂತಹ ಶಬ್ದಗಳು ಅಥವಾ ಧ್ವನಿಗಳು ಕೇಳಿಸುವುದು, ಅಸಂಬದ್ಧವಾದ ನಂಬಿಕೆಗಳು ಅಂದರೆ ಭ್ರಮೆಗಳು ಬರುತ್ತದೆ. ಈ ವ್ಯಕ್ತಿ ಏನು ಮಾಡ್ತಾನೆ ಅಂತ ಹೇಳಿದರೆ ಒಂಟಿಯಾಗಿರುತ್ತಾನೆ, ಇತರರ ಜೊತೆ ಚೆನ್ನಾಗಿ ಸಂಪರ್ಕ ಇಟ್ಕೊಳ್ಳುವುದಿಲ್ಲ ಹಾಗೂ ಇತರರಿಂದ ದೂರವಾಗುತ್ತಾನೆ. ಇನ್ನು ಕೆಲವರಲ್ಲಿ ವಿಚಿತ್ರವಾದ ಕೋಪ ಬರುವುದು, ಎಲ್ಲರ ಜೊತೆ ಮಾತನಾಡದೇ ಇರುವುದು, ಈ ಹ್ಯಾಲುಸಿನೇಷನ್ಸ್ ಜಾಸ್ತಿಯಾಗಿ ಸೂಸೈಡ್ ಆತ್ಮಹತ್ಯೆ ಮಾಡಿಕೊಳ್ಳುವಂಥದ್ದು, ಇಂಥ ಸಮಸ್ಯೆಗಳು ಕಾಣಬಹುದು. ಮುಖ್ಯವಾಗಿ ಬೇಕಾದ್ದೇನೆಂದರೆ ಮನೋರೋಗ ತಜ್ಞರಿಂದ ಟ್ರೀಟ್ಮೆಂಟ್. ಓಕೆ, ಸ್ಕಿಜೋಫ್ರೀನಿಯಾದ ಕಾರಣಗಳು ಏನು? ಮುಖ್ಯವಾಗಿ ಇದು ಬರುವಂಥದ್ದು ಜನ್ಯ ಅಂದರೆ ಜೆನೆಟಿಕ್ ಸಮಸ್ಯೆಯಿಂದ. ತಮ್ಮ ನೆಂಟರು, ಫ್ಯಾಮಿಲಿಯಲ್ಲಿ ಯಾರಿಗಾದರೂ ಈ ಸಮಸ್ಯೆ ಇದ್ದಲ್ಲಿ ಪೇಷಂಟಿಗೆ ಈ ಸಮಸ್ಯೆ ಬರುವಂತಹ ಚಾನ್ಸಸ್ ಜಾಸ್ತಿ ಇರ್ತದೆ. ಇದಲ್ಲದೆ ಬೇರೆ ಸಮಸ್ಯೆಗಳಂದರೆ ಮಾನಸಿಕ ಒತ್ತಡ, ನಿದ್ರಾಹೀನತೆ, ಹಾಗೆ ಬೇರೆ ಸಮಸ್ಯೆಗಳು ಏನೇನಿದೆ ಫ್ಯಾಮಿಲಿಯಲ್ಲಿ ಇರುವಂಥದ್ದು, ಇದರಿಂದ ಕೂಡ ಇದರಬಹುದು. ಇದರಲ್ಲಿ ಯಾವುದೇ ರೀತಿಯ ವೈಯಕ್ತಿಕ ದೋಷವಲ್ಲ. ಇದು ಕೇವಲ ಮೆದುಳಿನ ಸಮಸ್ಯೆಯಿಂದ ಬರುವಂತಹ ಒಂದು ಕಾಯಿಲೆ. ರೋಗಿಯ ಯಾವುದೇ ರೀತಿಯ ತಪ್ಪಿನಿಂದ ಬರುವಂತಹ ಸಮಸ್ಯೆ ಅಲ್ಲ. ಸ್ಕಿಜೋಫ್ರೇನಿಯಾದ ಚಿಕಿತ್ಸೆಗಳು ಏನು ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೇನೆ. ಇದಕ್ಕೆ ಮುಖ್ಯವಾಗಿ ಬೇಕಾಗುವುದೇನೆಂದರೆ ಆ್ಯಂಟಿಸೈಕೋಟಿಕ್ಸ್ ಅಂತ ಹೇಳುವಂತಹ ಔಷಧಿಗಳು. ನೀವು ಮನೋರೋಗ ತಜ್ಞರಲ್ಲಿ ಹೋದಲ್ಲಿ ಅವರು ಈ ಮೆಡಿಸಿನ್ಸ್ ಕೊಟ್ಟು ಮೆದುಳಿನಲ್ಲಿ ಆದಂತಹ ರಾಸಾಯನಿಕ ಬದಲಾವಣೆಯನ್ನು ಸರಿಪಡಿಸಿ ಈ ಕಾಯಿಲೆಯನ್ನು ಗುಣಮುಖರಾಗಿ ಮಾಡಬಹುದು. ಇದಲ್ಲದೆ ಆಪ್ತ ಸಮಾಲೋಚನೆ ಕೂಡ ಬೇಕಾಗ್ತದೆ. ಸೈಕಾಲಜಿಸ್ಟ್ ಮತ್ತು ಸೈಕ್ಯಾಟ್ರಿಸ್ಟ್ ಹತ್ರ ಹೋದಾಗ ಅವರು ನಿಮಗೆ ಆತ್ಮ ಸಮಾಲೋಚನೆಯನ್ನು ಕೊಡಿಸಿ ಅವರಿಗೆ ಮತ್ತು ಅವರ ಕುಟುಂಬದವರಿಗೆ ಬೇಕಾದ ಸಲಹೆಗಳನ್ನು ಕೊಡಿಸಿ ಸಮುದಾಯದಲ್ಲಿ ಈ ಪೇಷಂಟ್ಸ್ ಏನಿದ್ದಾರೆ ಅವರನ್ನು ನಾವು ರಿಹ್ಯಾಬಿಲಿಟೇಷನ್ ಮಾಡಬಹುದು. ಅಂದರೆ ಅವರಿಗೊಂದು ಒಳ್ಳೆಯ ರೀತಿಯ ಕೆಲಸ ಕೊಡಿಸಿ ಅವರನ್ನು ಸಮಾಜದಲ್ಲಿ ಪ್ರಯೋಜನ ಆಗುವ ರೀತಿ ಅವರಿಗೊಂದು ಜೀವನವನ್ನು ಕೊಡಬಹುದು. ಇನ್ನೊಂದು, ಸ್ಕಿಜೋಫ್ರೀನಿಯಾದ ಬಗ್ಗೆ ಹಲವಾರು ರೀತಿಯ ತಪ್ಪು ಕಲ್ಪನೆಗಳುಂಟು. ಜನರು ಏನು ಹೇಳ್ತಾರೆ ಅಂದರೆ ಸ್ಕಿಜೋಫ್ರೀನಿಯಾ ಕಾಯಿಲೆ ಒಂದು ಹಿಂಸಾತ್ಮಕವಾದ ಕಾಯಿಲೆ ಅಂತ ಹೇಳ್ತಾರೆ. ಬಟ್ ಆ ರೀತಿಯ ಕಾಯಿಲೆ ಅಲ್ಲ. ಸರಿಯಾದ ರೀತಿಯ ಟ್ರೀಟ್ಮೆಂಟ್ ಕೊಡಿಸಿದಲ್ಲಿ ಈ ಪೇಷಂಟ್ಸ್ ಅಥವಾ ವ್ಯಕ್ತಿಗಳು ಸಮಾಜದಲ್ಲಿ ಒಳ್ಳೆಯ ರೀತಿಯ ಜೀವನವನ್ನು ಮಾಡಬಹುದು. ಇದಲ್ಲದೆ ಈ ಕಾಯಿಲೆ ಗುಣವಾಗುವುದಿಲ್ಲ ಅಂತ ಹೇಳುವಂಥ ಸಮಸ್ಯೆ ಕೂಡ, ಒಂದು ನಂಬಿಕೆ ಕೂಡ ಉಂಟು. ಅದು ಕೂಡ ಶುದ್ಧ ತಪ್ಪು. ಸರಿಯಾದ ರೀತಿಯ ಒಂದು ಟ್ರೀಟ್ಮೆಂಟ್ ಕೊಡಿಸಿದಲ್ಲಿ, ಸರಿಯಾದ ರೀತಿಯಲ್ಲಿ ಔಷಧಿಗಳನ್ನು ತಗೊಂಡಲ್ಲಿ ಈ ಕಾಯಿಲೆಯನ್ನು ನಾವು ಕೆಲವೊಂದು ಸಲ ಸಂಪೂರ್ಣ ಗುಣಮುಖವಾಗಿ ಕೂಡ ಮಾಡಬಹುದು. ಇನ್ನೊಂದು, ಊರಿನಲ್ಲೆಲ್ಲ ಇರುವಂತಹ ಕಲ್ಪನೆ ಏನಂದರೆ ಭೂತ ಪ್ರೇತ ಅಥವಾ ಮಾಟ ಮಂತ್ರದಿಂದ ಬರುವಂತಹ ಸಮಸ್ಯೆ ಅಂತ ಹೇಳ್ತಾರೆ. ಬಟ್ ಎಲ್ಲ ರೀತಿಯ ಅಧ್ಯಯನಗಳಲ್ಲಿ ಏನು ಕಂಡು ಬಂದಿದೆ ಅಂತ ಹೇಳಿದರೆ ಈ ಕಾಯಿಲೆ ಕೇವಲ ಮೆದುಳಿನ ರಾಸಾಯನಿಕ ಬದಲಾವಣೆಯಿಂದ ಬರುವುದು. ಸೊ ಇದೊಂದು ಶುದ್ಧ ಮೆದುಳಿನ ಕಾಯಿಲೆ ಅಷ್ಟೇ. ಇನ್ನು ಕುಟುಂಬದವರ ಪಾತ್ರ ಏನಂದರೆ ಅವರ ಫ್ಯಾಮಿಲಿ ಮೆಂಬರ್ಸ್ ಯಾರಿದ್ದಾರೆ ಒಳ್ಳೆಯ ರೀತಿಯ ಒಂದು ಸಪೋರ್ಟ್, ಬೆಂಬಲ ಬೇಕಾಗ್ತದೆ. ಫ್ಯಾಮಿಲಿಯವರು ಒಳ್ಳೆಯ ರೀತಿಯ ಬೆಂಬಲ ಕೊಟ್ಟಲ್ಲಿ ರೋಗಿಯನ್ನು ನಾವು ಕೀಳಾಗಿ ನೋಡದೆ ಅವರನ್ನು ಸಮಾಜದಲ್ಲಿ ನಾವು ಒಂದು ಒಳ್ಳೆಯ ಕೆಲಸ ಮಾಡಿ, ಒಳ್ಳೆಯ ಒಂದು ಪ್ರೀತಿಯಿಂದ ನೋಡ್ಕೊಂಡಲ್ಲಿ ಒಳ್ಳೆಯ ಕೆಲಸ ಮಾಡುವಂತಹ ವ್ಯಕ್ತಿಗಳನ್ನಾಗಿ ಮಾಡಬಹುದು. ಥ್ಯಾಂಕ್ ಯು.